KPCC ಅಧ್ಯಕ್ಷರ ನೇಮಕ ಯಾವಾಗ ಆಗುತ್ತೆ ಅನ್ನೋದು ಈಗ ಒಂಥರ ಆಗಾಗ್ಗೆ ಗರಿಗೆ ಎದುರ್ತಿರುತ್ತೆ. ಅಷ್ಟೇ ತಣ್ಣಗೆ ಇಶ್ಯೂ ಕ್ಲೋಸ್ ಆಗುತ್ತೆ. ಬಟ್ ಇವತ್ತು ಮತ್ತೆ ರೇಸ್ ಆಗಿದೆ. ಯಾರ್ಯಾರು ರೇಸ್ನಲ್ಲಿದ್ದಾರೆ ಅವರೆಲ್ಲರಿಗೂ ಸಹಜವಾದಂತಹ ಪ್ರಶ್ನೆ, ಸರ್ ನೀವು ಆಗ್ತೀರಾ KPCC ಅಧ್ಯಕ್ಷರು, ನೀವು ಆಗ್ತೀರಾ KPCC ಅಧ್ಯಕ್ಷರು? ಯಾಕಂದರೆ KPCC ಅಧ್ಯಕ್ಷರ ಬದಲಾವಣೆ ಸಮಯ ಬಂದಿದೆ. ಸೊ DK ಶಿವಕುಮಾರ್ ಅವರ ಅವಧಿ ಮುಗಿದಿದೆ. ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಹೊಸ ಅಧ್ಯಕ್ಷರ ರೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಇರುವುದು ಸತೀಶ್ ಜಾರಕಿಹೊಳಿ. ಆದರೆ ಸತೀಶ್ ಜಾರಕಿಹೊಳಿ ಅವರನ್ನು ನೀವು ಅಧ್ಯಕ್ಷರಾಗ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಏನು ಹೇಳಿದ್ದಾರೆ ಅನ್ನೋದೇ ಈಗಿರುವಂಥ ಅತಿ ದೊಡ್ಡ ಸರ್ಪ್ರೈಸ್. KPCC ಪಟ್ಟದ ಮೇಲೆ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಆ ಒಂದು ವಿಚಾರಕ್ಕೆ ಇವತ್ತು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಬ್ರೇಕ್ ಹಾಕಿದ್ದಾರೆ. ನಾನೇ KPCC ಅಧ್ಯಕ್ಷ ಅಂತ ನನಗೆ ಯಾರೂ ಖಚಿತಪಡಿಸಿಲ್ಲ. ಒಂದು ವೇಳೆ ಅದನ್ನು ನಾನೇ ಅಂತ ಹೇಳಿದರೂ ಕೂಡ ಅದನ್ನು ಸ್ವಾಗತ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಬಳ್ಳಾರಿಯ ಗುಡೇಕೋಟೆಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಯಾಕೆ ಈ ಮಾತು ಹೇಳಿದರು? ಬಯಸಿ ನಾನು ಅಧ್ಯಕ್ಷನಾಗಬೇಕು ಅಂತ ಬಯಸ್ತಾ ಇರುವಂಥ ಸತೀಶ್ ಜಾರಕಿಹೊಳಿ ಅವರು ನನಗೆ ಅಧ್ಯಕ್ಷರನ್ನಾಗಿ ಮಾಡಿದರೂ ಕೂಡ ನಾನು ಅದನ್ನು ಸ್ವಾಗತ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂತ ಯಾಕೆ ಹೇಳಿದ್ರು? ಈಗಾಗಲೇ 2 ವರ್ಷದಿಂದ ಕಾಂಗ್ರೆಸ್ನಲ್ಲಿ KPCC ಕುರ್ಚಿ ಖಾಲಿ ಇದೆ. ಸಾಕಷ್ಟು ಜನ ಟವಲ್ ಹಾಕಿದ್ದಾರೆ. ಅದರಲ್ಲಿ ಜಾರಕಿಹೊಳಿ ಕೂಡ ಒಬ್ಬರು. ಆದರೆ ಅವ್ರು ಯಾಕೆ ನಾನು ಒಲ್ಲೆ ಅಂತ ಅಂದಿದ್ದಾರೆ ಅನ್ನೋದೇ ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ಎಲ್ಲ ಬರ್ಬೇಕಲ್ಲ, ಏನು ಗೊತ್ತಿಲ್ಲ ನಮ್ಗಿಲ್ಲ. ಇನ್ನು ಕರೆದು ಕೇಳಬೇಕು, ಯಾರು ಕೇಳಿಲ್ಲ, ಡಿಸ್ಕಷನ್ ಆಗಿಲ್ಲ. ಇನ್ನು ಅನೌನ್ಸ್ ಆದಾಗ ನೋಡೋಣ. ಇನ್ನು ಅನೌನ್ಸ್ ಆಗ ಈಗೇನು ಹೇಳಿಕ್ ಆಗಲ್ಲ. ನಾವ್ ಇಲ್ಲಿ ಬಂದು ಈ ಕೆಲಸ ನೋಡಿ ಖುಷಿ ಆಗಿದ್ವಿ. ಇಲ್ಲ ಈ ಸದ್ಯ ಸ್ವಾಗತ ಮಾಡ್ಲಿಕ್ಕೆ ಆಗಲ್ಲ, ಹೇಳಿಕ್ ಆಗಲ್ಲ. ಬಂದಾಗ ಅದ್ರ ಬಗ್ಗೆ ವಿಷಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಇನ್ನು ಅದ್ರ ವಿಷಯ ಬಂದಿಲ್ಲ. ಬರ್ದೇ ಹೇಳಿಕ್ ಆಗಲ್ಲ. ಅದು ಬರ್ದೇ ಅದು ಯಾರು ಚರ್ಚೆ ಮಾಡದೆ ಅದ್ರ ಬಗ್ಗೆ ಏನು ಹೇಳಿಕ್ ಆಗಲ್ಲ. ಬಂದಾಗ ಅದು ಅಂದಾಗ ನಿಮ್ಗೆ ಪ್ರತಿಕ್ರಿಯೆ ಮಾಡ್ತೀನಿ. ಓಕೆ, ಇನ್ನು ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ KPCC ರೇಸ್ನಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು KPCC ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಬಹಳ ಮುಂಚೂಣಿಯಲ್ಲಿರುವುದು ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಜೊತೆಯಲ್ಲಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಈ ರೇಸ್ನಲ್ಲಿದ್ದಾರೆ. ಮತ್ತೊಂದು ಕಡೆ MB ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರು. ಯಾವಾಗ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಮುಂದಿನ ಸಾರಥಿ ಯಾರಾಗ್ತಾರೆ ಎಂದಾಗ ಹೆಸರು ಬರೋದು ಇವರದ್ದೇ. ಜೊತೆಯಲ್ಲಿ ಮಾಜಿ ಸಂಸದರಾಗಿರುವಂತಹ DK ಸುರೇಶ್ ಅವರು ಕೂಡ ಈ ರೇಸ್ನಲ್ಲಿದ್ದಾರೆ. ಹಾಗಾಗಿ ಬಹಳ ಪ್ರಮುಖವಾಗಿ ಈಗ ಬಹಳಷ್ಟು ಚರ್ಚೆ ಕಾರಣ ಆಗ್ತಿರೋದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ರೇಸ್ನಲ್ಲಿ ಈಶ್ವರ್ ಖಂಡ್ರೆ ಅವರಿದ್ದಾರೆ, MB ಪಾಟೀಲ್ ಅವರಿದ್ದಾರೆ, ಮಾಜಿ ಸಂಸದರಾಗಿರುವಂತಹ DK ಸುರೇಶ್ ಅವರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೂ ಮಣೆ ಹಾಕ್ತಾರೆ ಅದು ಬಹಳ ಕುತೂಹಲ ಕಾರಣ ಆಗಿದೆ. ಸದ್ಯ ಬಹಳ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ. ಅವಕಾಶ ಕೊಟ್ಟರೆ ಜವಾಬ್ದಾರಿ ನಿಭಾಯಿಸುವಂತಹ ಸಾಮರ್ಥ್ಯ ಕೂಡ ಅವರಿಗೆ ಇದೆ. ಸೊ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಬದ್ಧರಾಗುವಂತಹ ಮತ್ತು ಅವರನ್ನು ಸಂಪೂರ್ಣವಾಗಿ ಒಬೇ ಮಾಡುವಂತಹ ಈಶ್ವರ್ ಖಂಡ್ರೆ ಅವರು. ಯಾಕೆ ಅಂದರೆ ಯಾವಾಗಲೂ ಕೂಡ ಹೈಕಮಾಂಡ್ಗೆ ನಾವು ಹೇಳಿದ್ದನ್ನು ಕೇಳಬೇಕು ಅನ್ನುವಂತಹ ಒಂದು ಇರಾದೆ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಾರೆ ಈಶ್ವರ್ ಖಂಡ್ರೆ ಅವರು. ಸಚಿವಗಿರಿ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೂ ಕೂಡ ಅವರು ನಿಭಾಯಿಸೋದಕ್ಕೆ ರೆಡಿ. ಇನ್ನು ನೆಕ್ಸ್ಟ್ MB ಪಾಟೀಲ್ ಅವರು ಕೂಡ ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ನಾಯಕರು. ಅದರಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಂಪನ್ನರು. ಆ ಒಂದು ಸಂಪನ್ಮೂಲಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಅಧ್ಯಕ್ಷರಾಗಿ ಚುನಾವಣೆಗಳನ್ನು ನಿಭಾಯಿಸೋದಕ್ಕೆ ಇತ್ತೀಚೆಗೆ ನಿಮಗೆ ಒಂದು ಪ್ರಭಾವಯುತವಾದಂಥ ನಾಯಕತ್ವ ಬೇಕು ಮತ್ತು ಎಲ್ಲ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯಗಳು ಬೇಕು, ಸಂಪನ್ಮೂಲಗಳು ಬೇಕು. ಅವೆಲ್ಲವನ್ನು ಪೂರೈಕೆ ಮಾಡುವಂಥ ಶಕ್ತಿ MB ಪಾಟೀಲರಿಗೆ ಇದೆ. ಈಗಾಗಲೇ ಹಲವಾರು ಖಾತೆಗಳನ್ನು ನಿಭಾಯಿಸಿರುವಂತಹ ಒಂದು ಜವಾಬ್ದಾರಿ ಇದೆ. ಈ ಕಡೆ CM ಸಿದ್ದರಾಮಯ್ಯನವರು, ಆ ಕಡೆ DK ಶಿವಕುಮಾರ್ ಇಬ್ಬರ ಜೊತೆಗೂ ಒಂದು ಉತ್ತಮವಾದಂಥ ಒಡನಾಟ ಇದೆ. ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಮತಗಳ ಸಂಗ್ರಹಕ್ಕೆ ಇವರು ಒಂದು ರೀತಿ ಇವರ ಲೀಡರ್ಶಿಪ್ ಒಂದು ಸ್ಟ್ರಾಂಗ್ ಆದಂತಹ ಪುಷ್ ಕೊಡಬಹುದು.
ನೆಕ್ಸ್ಟ್ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದರು, ಈಗ ಇಲ್ಲ. ಈಗ KMFಗೆ ಅವರು ಸಿಕ್ಕಾಪಟ್ಟೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ಅವರು ಇಂಡೈರೆಕ್ಟ್ ಆಗಿ ಪಾಲಿಟಿಕ್ಸಲ್ಲಿ ಆ್ಯಕ್ಟಿವ್ ಇದ್ದಾರೆ. ಈಗ ಡೈರಿ ಎಲೆಕ್ಷನ್ ಇದು KMFಗೂ ಕೂಡ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವರ ಸಾಮರ್ಥ್ಯ, ಅವರ ಶಕ್ತಿ, ಅವರ ಪವರ್ ಏನಿದೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಅವರ ಸಹೋದರ KPCC ಅಧ್ಯಕ್ಷರಾದರೆ ಅವರಿಗೆ ಇನ್ನಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬಹುದಾ? ಸೊ ಈಗಿರುವಂತಹ ಬೇರೆಯವರ ಲೀಸ್ಟ್ ನೋಡ್ತಾ ಇದ್ದರೆ ಐ ಡೋಂಟ್ ನೋ ಇವ್ರ ಚಾನ್ಸಸ್ ಎಷ್ಟಿದೆ ಅಂತ. ಇನ್ನು ದೆಹಲಿಯಲ್ಲಿ ಅವರು ಸಂಸದರಾಗಿ ಇದ್ದಿದ್ದರಿಂದ ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಒಳ್ಳೆಯ ಒಡನಾಟ ಇದೆ. ಆ ಮೂಲಕ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ಬೋದು. ಡೆಲ್ಲಿ ಪಾಲಿಟಿಕ್ಸ್ನಲ್ಲಿದ್ದರು, ಈಗ ರಾಜ್ಯ ರಾಜಕೀಯಕ್ಕೆ KPCC ಅಧ್ಯಕ್ಷರ ಮೂಲಕ ಎಂಟ್ರಿ ಆಗೋದಕ್ಕೆ ಬಯಸ್ತಾ ಇದ್ದಾರೆ DK ಸುರೇಶ್. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಮೋಸ್ಟ್ ಎಲಿಜಿಬಲ್ ಪರ್ಸನ್. ಬಟ್ ಅವ್ರು ಯಾಕೆ ನಾನು ಅಲ್ಲೇ ಅಂತ ಹೇಳ್ತಾ ಇದ್ದಾರೆ? ಯಾಕೆ CM ಪಟ್ಟಕ್ಕೆ CM ಪಟ್ಟ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಅವರು ನಾನು ಸ್ವಾಗತ ಮಾಡುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ? ಸೊ ಅವರು ಈಗ ಮುಖ್ಯಮಂತ್ರಿ ಕ್ಯಾಂಡಿಡೇಟ್. DK ಶಿವಕುಮಾರ್ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ ಅಂತಂದರೆ ನೆಕ್ಸ್ಟ್ ಹೆಸರೇ ಸತೀಶ್ ಜಾರಕಿಹೊಳಿ ಅವರು. ಸೊ ಈಗಾಗಲೇ ಅವರು ಒಂದು ರೀತಿ ಅಹಿಂದ ನಾಯಕರ ಥರ ಆಫ್ಟರ್ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಣ್ತಾ ಇದ್ದಾರೆ. ಅವರು ಇಟ್ಟಂತಹ ಗುರಿಯನ್ನು ಯಾವತ್ತೂ ತಪ್ಪಿಲ್ಲ. ಅದು ಯಾವುದೇ ಎಲೆಕ್ಷನ್ಸ್ ಆಗಿರ್ಬೋದು, ಆ ಎಲೆಕ್ಷನ್ಸ್ನಲ್ಲಿ ಅವರು 100% ರಿಸಲ್ಟ್ ತಗೊಂಡು ಬಂದಿದ್ದಾರೆ. ತಮ್ಮ ಮಗಳನ್ನು ನಿಲ್ಲಿಸಿ ಗೆಲ್ಸ್ಕೊಂಡಿದ್ದಾರೆ. ಅದೇ ರೀತಿ ಬೆಳಗಾವಿ ಭಾಗದಲ್ಲಿ ಹಲವಾರು ಸೀಟ್ಗಳನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ. ಅದೇ ರೀತಿ ಹಾವೇರಿಯಲ್ಲೂ ಕೂಡ ಅವರು ತಮ್ಮ ಕರಾಮತ್ತನ್ನು ತೋರಿಸಿದ್ದಾರೆ. ಈ ಥರ ತನಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ತುಂಬ ಸಮರ್ಥವಾಗಿ ನಿಭಾಯಿಸಿರೋದ್ರಿಂದ ಅವರು KPCC ಅಧ್ಯಕ್ಷ ಸ್ಥಾನಕ್ಕಿಂತ ಹೆಚ್ಚು CM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ನನಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೂ ಕೂಡ ನನಗೆ ಸುಮ್ಮನೆ ಹೈಕಮಾಂಡ್ನಿಂದ ಅದು ಮಾಡಿರಿ ಇದು ಮಾಡಿರಿ ಅಂತ ನನ್ನ ಮೇಲೆ ಪ್ರೆಷರ್ ಹಾಕಬಾರ್ದು. ನನಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಎಲ್ಲ ಎಲೆಕ್ಷನ್ಗಳನ್ನು ನನ್ನ ನಾಯಕತ್ವದಲ್ಲಿ ನಡೆಸಬೇಕು. ಪದಾಧಿಕಾರಿಗಳ ನೇಮಕದಿಂದ ಹಿಡಿದು ಪ್ರತಿಯೊಂದು ಪ್ರಮುಖ ಸ್ಥಾನಗಳ ನೇಮಕ ಬಂದಂಥ ಸಂದರ್ಭದಲ್ಲಿ ನನಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಸೊ ಆ ರೀತಿಯಾದಂಥ ಷರತ್ತುಗಳು ಇರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರು ಈ ಸಂದರ್ಭದಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ನಾನು ಅಡಕತ್ರೆಯಲ್ಲಿ ಸಿಗಾಕಬಹುದು ಅಂತ ಅವರಿಗೆ ಅನಿಸಿರಬಹುದು. ಅಷ್ಟೇ ಅಲ್ಲ, ಈ ಪೈಪೋಟಿಯಲ್ಲಿ ಹಲವರ ವಿರೋಧ ನಾನು ಯಾಕೆ ಕಟ್ಕೊಳ್ಬೇಕು? ನೋಡೋಣ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರ ತಗೊಳ್ಳುತ್ತೆ. ಈ ಮಧ್ಯೆ ಸಿದ್ದರಾಮಯ್ಯನವರು ಕೂಡ ಮೀಡಿಯಾ ಫ್ರೆಂಡ್ ಸತೀಶ್ ಜಾರಕಿಹೊಳಿ ಮೀಡಿಯಾ ಫ್ರೆಂಡ್ ಏನೇ ಕೇಳಕ್ಕೆ ಹೋದರೂ ಕೂಡ ನಾನೇನಪ್ಪ ಹೇಳೋದು, ಜಾರಕಿಹೊಳಿ ಅವ್ರು ಹೇಳ್ತಾರಲ್ಲ. ಸೊ ಮೀಡಿಯಾ ಫ್ರೆಂಡ್ಲಿ ಸತೀಶ್ ಜಾರಕಿಹೊಳಿ ಅವರು ಇದಾರಲ್ಲ ಅಂತ. ಸೊ ಪದೇ ಮೀಡಿಯಾ ಮುಂದೆ ಏನು ಹೇಳಿಕೆ ಕೊಡೋದು ಅಂತ ಆ ಥರ ಅಂದಿದ್ದಾರೋ ಗೊತ್ತಿಲ್ಲ. ಸೊ ಈ ವಿಚಾರದಲ್ಲಿ ಡೆಫಿನೆಟ್ಲಿ ನನಗೆ ಫ್ರೀ ಹ್ಯಾಂಡ್ ಬೇಕು. ಫ್ರೀ ಹ್ಯಾಂಡ್ ಕೊಟ್ಟರೆ ಮಾತ್ರ ನಾನು ಅಧ್ಯಕ್ಷ ಸ್ಥಾನವನ್ನು ತಗೊಳ್ತೀನಿ, ಇಲ್ಲಾಂದ್ರೆ ನಾನು ತಗೊಳ್ಳಲ್ಲ. ಸುಮ್ಮನೆ ನಾಮಕಾವಸ್ಥೆ ಅಧ್ಯಕ್ಷ ನಾನು ಆಗಲ್ಲ ಅನ್ನೋ ಥರದಲ್ಲಿ ಅವರ ಅಭಿಪ್ರಾಯ ಇದೆಯಂತೆ. ಅದಕ್ಕೆ ಅವರು ಆ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.